ಉಳಿದಿರೋ ಸ್ವಲ್ಪ ಇಡ್ಲಿ ಹಿಟ್ಟಿಗೆ ಸ್ವಲ್ಪ ರವೆ ಸೇರಿಸ್ಕೊಂಡು ಈರುಳ್ಳಿ ಸಣ್ಣಗೆ ಹಚ್ಚಿ ಹಾಕಿರೋದು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಣ್ಣಗೆ ಹಚ್ಚಿ ಹಾಕಿ ಸ್ವಲ್ಪ ಜೀರಿಗೆನೂ ಸೇರಿಸಿ ಉಪ್ಪು ಹಾಕಿ ಪಡ್ಡು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪಡ್ಡು ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಮಾಡಿದರೆ ತುಂಬಾ ಚೆಂದ. ಹೆಣ್ಮಕ್ಳಿಗೆ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ, ರಾತ್ರಿ ಮಲ್ಕೊಳ್ಳೋವರೆಗೂ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ. ಕೆಲಸ ಅನ್ನೋದು ಮನೆಯಲ್ಲಿ ತುಂಬಾ ಇರುತ್ತೆ. ಹೆಸರಿಗೆ ಮಾತ್ರ ಹೌಸ್ ವೈಫು, ಆದರೆ ಅವಳು ನಿಜವಾಗ್ಲೂ ಹೌಸ್ ಸರ್ವೆಂಟ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಕೆಲಸಗಳನ್ನ ಮಾಡಬೇಕಾಗುತ್ತೆ. ಆದರೆ ಗಂಡಸರಿಗೆ ಹೊರಗಡೆ ಮಾತ್ರ ದುಡ್ಕೊಂಡು ಬರೋದಷ್ಟೇ ಕೆಲಸ ಇರುತ್ತೆ. ಆದರೆ ಕೆಲವರು ಮನೆ ಕೆಲಸಗಳಲ್ಲಿ ಕೈ ಜೋಡಿಸೋದೇ ಇಲ್ಲ. ಮತ್ತು ಕೆಲವರು ಮನೆ ಕೆಲಸಗಳಲ್ಲಿ ಕೈ ಜೋಡಿಸ್ತಾರೆ, ಹೆಲ್ಪ್ ಮಾಡ್ತಾರೆ ಕೆಲವು ಗಂಡಸರು, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಆ ಥರ ನಮ್ಮ ಸುತ್ತಮುತ್ತ ಕಂಡು ಬರೋದು ಸ್ವಲ್ಪ ಅಪರೂಪ ಅಂತ ಹೇಳ್ಬೋದು. ಈ ರೀತಿ ಅನುಭವ ನನಗೆ ಆಯಿತು. ಏನಪ್ಪ ಆ ಒಂದು ಇನ್ಸಿಡೆಂಟ್ ಅಂತಂದರೆ, ದಿನ ಬೆಳಿಗ್ಗೆ ನಾನು ಎದ್ದ ತಕ್ಷಣ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಹೋಗಿರೋದು ಒಂದು ಅಭ್ಯಾಸ. ಅದು ಪ್ರತಿಯೊಬ್ಬ ಗೃಹಿಣಿಯರಿಗೂ ಇರುತ್ತೆ. ಅಂಥ ಟೈಮಲ್ಲಿ ಏನಾಯ್ತಪ್ಪ ಅಂದರೆ, ಬಿಲ್ಡಿಂಗ್ಗಳು ಪಕ್ಕದಲ್ಲೇ ಇರೋದ್ರಿಂದ ಮನೆಗಳು, ಈಗ ಸಾಮಾನ್ಯವಾಗಿ ಒಬ್ಬರ ಮನೆಯಲ್ಲಿ ಮಾತಾಡೋದು ವಿಷಯಗಳು ಇನ್ನೊಬ್ಬರ ಮನೆಗೆ ಕೇಳಿಸುತ್ತೆ. ಬೇಡ ಅಂದ್ರೂ ನಮ್ಮ ಕಿವಿಗೆ ಬೀಳುತ್ತೆ. ಆ ಒಂದು ಅನುಭವನ ನಾನಿಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅದು ತಮಾಷೆ ಅಂತಲೂ ಅನ್ನಿಸ್ತು, ಸಿಲ್ಲಿ ಅಂತಲೂ ಅನ್ನಿಸ್ತು. ಏನಪ್ಪ ಅದು ಅಂತಂದರೆ, ನಾನು ಕಸ ಗುಡಿಸ್ತಾ ಇದ್ದೆ ಹೊರಗಡೆ. ಪಕ್ಕದ ಬಿಲ್ಡಿಂಗಲ್ಲಿ ಆ್ಯಕ್ಚುಲಿ ಅವರು ಪೇಂಟಿಂಗ್ ಮಾಡಿಸ್ತಾ ಇದ್ರು. ಮನೆಯಲ್ಲಿ ಸಾಮಾನುಗಳು ಇರಬೇಕಾದ್ರೆ ಪೇಂಟಿಂಗ್ ಮಾಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ ಕಡೆ ಈ ಕಡೆ ಇರೋ ಮನೆ ವಸ್ತುಗಳನ್ನ ರೀಪ್ಲೇಸ್ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ಹೆಂಡತಿ ಗಂಡನಿಗೆ ಹೇಳ್ತಾಳೆ, ಅದು ನನ್ನ ಕೈಲಿ ಆ ಒಂದು ವಸ್ತುನ ಜರುಗಿಸೋಕ್ಕಾಗೋದಿಲ್ಲ, ಅದನ್ನು ಸ್ವಲ್ಪ ಜರುಗಿಸಿಟ್ಬಿಟ್ಟು ಹೋಗ್ರಿ ಅಂತ ಹೇಳಿದ್ದು. ಅಷ್ಟೇ, ಒಂದೇ ಕೆಲಸ, ಅದೊಂದೇ ಕೆಲಸ. ಅಷ್ಟಕ್ಕೆ ಗಂಡನ ಉತ್ತರ ಏನು ಗೊತ್ತಾ? ನನಗೆ ತುಂಬ ಕೆಲಸ ಇದೆ ಕಣೆ, ನಾನು ಇನ್ನೂ ಸ್ನಾನ ಮಾಡಬೇಕು, ಬಟ್ಟೆ ಹಾಕ್ಕೋಬೇಕು, ಪೌಡ್ರ್ ಹಾಕ್ಕೋಬೇಕು, ತಲೆ ಬಾಚ್ಕೋಬೇಕು, ಇನ್ನು ಮತ್ತೆ ಲಂಚ್ ಬ್ಯಾಗ್ ತೊಗೊಂಡು ನಾನು ಕೆಲ್ಸಕ್ಕೆ ಹೋಗಬೇಕು. ಎಷ್ಟೊಂದು ಕೆಲಸ ಇದೆ ನನಗೆ. ನೀನಾದರೆ ಮನೇಲೇ ಇರ್ತೀಯಾ, ಮಾಡ್ಕೊ ನಿಧಾನಕ್ಕೆ. ನನಗೆ ನಗುನು ಬಂದುಬಿಟ್ಟು ಆಶ್ಚರ್ಯನೂ ಆಗೋಯ್ತು. ಇದೇನಪ್ಪ ಇದು, ಒಂದು ವಸ್ತುನ ಈ ಕಡೆಯಿಂದ ಆ ಕಡೆ ಜರುಗಿಸಿ ಇಡೋದಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತೆ? ಒಂದು 5 ನಿಮಿಷ ಇಲ್ಲ 10 ನಿಮಿಷ ಅಷ್ಟೇ. ಆದರೆ ಹೊರಗಡೆ ಹೋಗಿ ದುಡಿಯೋ ಹೆಂಗಸರು ಯಾರು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಹೊರಗಡೆನೂ ಹೋಗಿ ದುಡಿತಾ ಇಲ್ಲ. ಆಗ ಅವರು ಹಾಗೆ ಹೇಳಿಬಿಟ್ರೆ ನನಗೆ ಅನ್ನಿಸ್ತು, ಇದೇನಪ್ಪ ಇದೊಂದು ದೊಡ್ಡ ಸ್ನಾನ ಮಾಡಿ ರೆಡಿಯಾಗಿ ಡ್ಯೂಟಿಗೆ ಹೋಗೋದು ಇದೊಂದು ಕೆಲಸನಾ ಅಂತ ಅನ್ನಿಸ್ತು. ಆದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾಳಲ್ಲ ಹೆಂಡತಿ ಆಗೋದು. ಮಕ್ಕಳನ್ನ ರೆಡಿ ಮಾಡಬೇಕು, ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟಬೇಕು, ಗಂಡನಿಗೆ ಲಂಚ್ ಬಾಕ್ಸ್ ಕಟ್ಟಬೇಕು, ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು, ಗಂಡನ್ನ ಕಳಿಸ್ಬೇಕು, ಮನೆಯಲ್ಲಿ ಯಾರಾದರೂ ಹಿರಿಯರು ಅವ್ರನ್ನ ನೋಡ್ಕೋಬೇಕು. ಇನ್ನು ತಾನು ನೋಡ್ಕೊಳ್ಳೋ ಅಷ್ಟಕ್ಕೆ, ನೋಡಿಕೊಂಡು ಸ್ನಾನ ಮಾಡಿ ತಿಂಡಿ ತಿನ್ನೋ ಅಷ್ಟಕ್ಕೆ ಮಧ್ಯಾಹ್ನನೇ ಆಗೋಗುತ್ತೆ. ಇನ್ನು ಊಟದ ಸಮಯ ಯಾವಾಗ? ಮನೇಲಿರೋ ಹೆಂಗಸರಿಗೆ ಹೌಸ್ ವೈಫ್ ಅನ್ನೋ ಒಂದು ಹೆಸರು ಅಷ್ಟೇ. ಅವರು ಡೇ ಮಾರ್ನಿಂಗ್ ಟು ನೈಟ್ ಕೆಲಸ ಮಾಡಲೇಬೇಕಾಗುತ್ತೆ ನಾವು. ಆದರೆ ಕೆಲವರು ಗಂಡಸರಿದ್ದಾರೆ, ಡ್ಯೂಟಿಯಿಂದ ಬಂದ ತಕ್ಷಣ ಹೆಂಡತಿದಿರೋ ಕೆಲಸದ ಜೊತೆಗೆ ತಾವೂ ಸಹ ಕೈ ಜೋಡಿಸಿ ಹೆಲ್ಪ್ ಮಾಡೋವಂಥವ್ರು ಇರ್ತಾರೆ. ಈ ಥರ ಸಿಲ್ಲಿ ರೀಸನ್ ಕೊಟ್ಟು ಎಸ್ಕೇಪ್ ಆಗೋವಂಥವ್ರು ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಥರದವರು ಇರ್ತಾರೆ ನಮ್ಮ ಸೊಸೈಟಿಲಿ. ಎಲ್ಲರನ್ನೂ ಹೊಂದಿಕೊಂಡು ಹೋಗಬೇಕಾಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಈ ರೀತಿ ಹೇಳಿಬಿಟ್ಟಾಗ ಹೊರಗಡೆ ಹೋಗೋ ದುಡಿಯೋ ಹೆಂಗಸರು ಹಾಗೆ ಹೇಳ್ಬೋದಲ್ವಾ? ನೋಡಿ, ಪಡ್ಡು ಎಲ್ಲ ರೆಡಿ ಆಗಿದೆ. ಪಡ್ಡು ಈಗ ಹಾಕ್ಕೊಳ್ತೀನಿ. ಪಡ್ಡುನ ಹಾಗೇನೂ ತಿನ್ಬೋದು, ಯಾಕಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಅದರಲ್ಲಿ ಹಾಕಿರೋದ್ರಿಂದ ಅದಕ್ಕೆ ಚಟ್ನಿ ಅವಶ್ಯಕತೆ ಇರಲ್ಲ. ಬಟ್ ಚಟ್ನಿ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನೀಗ ಚಟ್ನಿ ಮಾಡಿಲ್ಲ, ಮಾವನನ್ನು ಇಟ್ಕೊಂಡಿದ್ದೀನಿ.
ಮತ್ತು ಅದ್ರ ಜೊತೆಗೆ ಸಾಸ್ ಜೊತೆಗೆ ಚೆನ್ನಾಗಿರುತ್ತೆ. ಎರಡೂ ರೀತಿ ಟೇಸ್ಟ್ ಮಾಡ್ತೀನಿ ನಾನು. ಜೊತೆಗೆ ಸ್ವಲ್ಪ ಚಟ್ನಿ ಪುಡಿನೂ ಹಾಕ್ತೀನಿ. ಚೆನ್ನಾಗಿರುತ್ತೆ ಚಟ್ನಿ ಪುಡಿ. ಶೇಂಗಾ ಚಟ್ನಿ ಪುಡಿ ಅಂತೂ ತುಂಬಾ ರುಚಿಯಾಗಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.